UI ಸಿನಿಮಾ ಇದೀಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂತ ಚಿತ್ರ. ಸಾಕಷ್ಟು ಉಪ್ಪಿ ಅಭಿಮಾನಿಗಳ ಜೊತೆಗೆ ಪ್ರೇಕ್ಷಕರು ರಿಯಲ್ ಸ್ಟಾರ್ ಸಿನಿಮಾವನ್ನ ನೋಡಕ್ಕೆ ಕಾಯ್ತಾ ಇದ್ದಾರೆ. ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿರುವಂತಹ ರೇಷ್ಮಾ ನಾಣಯ್ಯ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ರೇಷ್ಮಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. UI ರಿಲೀಸ್ ಆಗ್ತಾ ಇದ್ದಂಗೆ ನಿಮ್ಮಲ್ಲಿ ಹೊಟ್ಟೆ ಒಳಗಡೆ ಏನಾದ್ರು ಚಿಟ್ಟೆ ಹಾರ್ತಿದ್ಯಾ? ಯಾಕೆ ಏನಾದ್ರೂ ಅಂಥದ್ದು ಫೀಲ್ ಆಗ್ತಿದ್ಯಾ? ಖಂಡಿತ ಆಗ್ತಿದೆ. ಯಾಕಂದರೆ ಇದೊಂದು ದೊಡ್ಡ ಸಿನಿಮಾ ನನ್ನ ಕರಿಯರಲ್ಲಿ. ಉಪೇಂದ್ರ ಸರ್ ಡೈರೆಕ್ಷನ್ ಆಗಿರಲಿ ಅಥವಾ ಡೈರೆಕ್ಷನ್ ಪ್ಲಸ್ ಆ್ಯಕ್ಟಿಂಗ್ ಅಂತ ಬಂದಾಗ UI ಅಲ್ಲಿ ನಾನು ಒಂದು ಪಾರ್ಟ್ ಆಗಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ. ಇನ್ನೇನು ರಿಲೀಸ್ ಹತ್ತಿರದ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಸೊ ದಟ್ ಬಟರ್ಫ್ಲೈಸ್ ಇಸ್ ಸ್ಟಿಲ್ ದೇರ್. ಈಗ UI ಸಿನಿಮಾದಲ್ಲಿ ನೀವೊಂದು ಪಾತ್ರ ಆಗಿದ್ದೀರಾ, ಓಕೆ. ಆ ಪಾತ್ರದ ಹೆಸರೇನು ಅಂತ? ಆ ಹೆಸರು, ಆ ಪಾತ್ರ ಹೇಗಿರುತ್ತೆ ಅದೆಲ್ಲ 20th ಡಿಸೆಂಬರಲ್ಲಿ ಗೊತ್ತಾಗುತ್ತೆ. ಪಾತ್ರದ ಹೆಸರು ಹೇಳಬಾರ್ದು ಅಂತ ಡೈರೆಕ್ಟರ್ ಹೇಳಿದಾರಾ? ಹೌದು, ಟೀಮ್ ಹೇಳಿದ್ದಾರೆ. ಅಂದ್ರೆ ರೆಗ್ಯುಲರ್ ಹೆಸರುಗಳಿರುತ್ತಾ ಅಥವಾ ಅದಾದ್ರೂ ಹೇಳ್ಬಿಡಿ ಅತ್ಲಗೆ. ಹೆಸರಿರುತ್ತಾ ಅಥವಾ ಹೆಸರೇ ಇರಲ್ವಾ? ಅಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಹೆಸರುಗಳಿರುತ್ತಾ ಅಥವಾ ಬೇರೆ ಅಂದ್ರೆ ನಾವು ಕೇಳಿರದಂತಹ ಹೆಸರುಗಳಿರುತ್ತಾ ಅಥವಾ ಹೆಸರೇ ಇರಲ್ವಾ? ಅದೇ, ಹೆಸರಿರುತ್ತಾ ಹೆಸರಿರಲ್ವಾ, ಯಾವ ತರ ಹೆಸರಿರುತ್ತೆ ಕ್ಯಾರೆಕ್ಟರ್ಗೆ ಅಂತೆಲ್ಲ. ಇಟ್ಸ್ ಆಲ್ ಕ್ಯೂರಿಯಾಸಿಟಿ. ಇದೆಲ್ಲ ಉಪ್ಪಿಸ ಟ್ರೈನಿಂಗ್, ಫುಲ್ ಟೀಮ್ ಟ್ರೈನಿಂಗು. ಅದು ಫುಲ್ ಕ್ಯೂರಿಯಾಸಿಟಿ ಬಿಲ್ಡ್ ಆಗಬೇಕು ಅಂತ. ಇವಾಗಲೇ ಹೇಳ್ಬಿಟ್ರೆ ಎಲ್ಲ ಅಷ್ಟು ಚೆನ್ನಾಗಿ ಇರಲ್ಲ. ಅದಕ್ಕೆ ಸ್ಕ್ರೀನಲ್ಲೇ ನೋಡಲಿ ಅಂತ ಎಲ್ಲ ಬಚ್ಚಿಟ್ಕೊಂಡು 20th ಡಿಸೆಂಬರಲ್ಲಿ ರಿಲೀಸ್ ಮಾಡ್ತಿದ್ದೀವಿ. UI ವರ್ಲ್ಡ್ ಹೇಗಿತ್ತು ನಿಮ್ಮ ಪಾಲಿಗೆ? ಸೂಪರ್ ಆಗಿತ್ತು. ಇಟ್ಸ್ ಒನ್ ಆಫ್ ಕೈಂಡ್ ಆಫ್ ಎನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನ ಉಪ್ಪಿ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಅದರಲ್ಲಿ ನನಗೂ ಆ ಅವಕಾಶ ಸಿಕ್ಕಿದೆ ಟು ವರ್ಕ್ ವಿತ್ ಹಿಮ್. ಅವ್ರ ಜೊತೆ ಸೆಟ್ಟಲ್ಲಿ ಇದ್ದು ಅವ್ರು ಡೈರೆಕ್ಷನ್ ಹೇಗೆ ಮಾಡ್ತಾರೆ ಅಥವಾ ಆ್ಯಕ್ಟಿಂಗ್ ಹೇಗೆ ಮಾಡ್ತಾರೆ ಅಂತ ಎರಡೂ ನೋಡೋಕ್ಕೆ ಸಿಕ್ತು ನನಗೆ. ಸೊ ತುಂಬ ಸೂಪರ್ ಆಗಿತ್ತು. ಆ್ಯಂಡ್ ನನ್ನ ಜರ್ನಿನೂ UI ಅಲ್ಲಿ ಇಟ್ಸ್ ಅ ಮೆಮೊರೇಬಲ್ ಒನ್. ಯಾವಾಗ ಸಿನಿಮಾ ಶುರುವಾಗುತ್ತೆ ಎಂಡ್ ತನಕ ನಿಮ್ಮ ಪಾತ್ರ ಕ್ಯಾರಿ ಆಗುತ್ತಾ ಅಥವಾ ಎಲ್ಲಾದ್ರೂ ಬ್ರೇಕ್ ಸಿಗುತ್ತಾ ಅಂತ? ಉಪೇಂದ್ರ ಸರ್ ಇವಾಗ ಯಾವುದೇ ಪಾತ್ರ ಅಂತ ಬಂದಾಗ ಅವರು ಆ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ ಪಾತ್ರಕ್ಕೆ ಒಂದು ಇಂಪಾರ್ಟೆನ್ಸ್ ಇದ್ದೇ ಅದನ್ನ ಡಿಸೈನ್ ಮಾಡ್ತಾರೆ. ಸುಮ್ಮನೆ ಕಾರಣ ಇಲ್ಲದೆ ಆ ಪಾತ್ರನ ತೊಗೊಂಡು ಬರಲ್ಲ. ಅದು ಎಷ್ಟಿರುತ್ತೆ, ಅದು ಎಷ್ಟು ಕ್ಯಾರಿ ಆಗುತ್ತೆ ಅಂತ ಐ ಡೋಂಟ್ ನೋ. ಬಟ್ ನನಗೆ ಅವ್ರ ಕತೆ ಹೇಳಬೇಕಾದ್ರೇನು, ನನಗೆ ನನ್ನ ಕ್ಯಾರೆಕ್ಟರ್ ಹೇಳಬೇಕಾದ್ರೇನು, ನನಗೆ ಸ್ಕ್ರೀನ್ ಸ್ಪೇಸ್ ಎಷ್ಟಿದೆ, ನಾನು ಫುಲ್ ಕ್ಯಾರಿ ಆಗ್ತೀನ, ಕಾಣಿಸ್ಕೊತೀನ, ಆ ಥರ ಯೋಚನೆನೇ ಬಂದಿಲ್ಲ ನನಗೆ. ಯಾಕಂದರೆ ನನಗೆ ಮುಖ್ಯ ಏನಿತ್ತು ಅಂದರೆ ಇಷ್ಟು ಬೇಗ ನನ್ನ ಕರಿಯರಲ್ಲಿ ಸರ್ ಜೊತೆ ಕೆಲಸ ಮಾಡೋಕ್ಕೆ ಸಿಗ್ತಿದೆ, ತುಂಬ ಕಲಿಯೋಕ್ಕೆ ಸಿಗುತ್ತೆ. ಆ್ಯಂಡ್ ಅವರು ಈ ಪಾತ್ರ ರೇಷ್ಮಾ ನಾಣಯ್ಯನೇ ಮಾಡ್ತಾಳೆ ಅಂತ ನನ್ನ ನಂಬಿ ಆ ಪಾತ್ರ ಕೊಟ್ಟಿದ್ದಾರಲ್ಲ, ನಂಗೆ ಅದು ಮುಖ್ಯ ಆಯಿತು. ಸೊ ಅದರಲ್ಲೇ ನಾನು ಗೆದ್ದೆ. ಸೊ ನಂಗೆ ಎಷ್ಟು ಬರುತ್ತೆ ಅಥವಾ ನನ್ನ ಪಾತ್ರ ಹೇಗೆ ಕ್ಯಾರಿ ಆಗುತ್ತೆ ಅಂತ ನಂಗೆ ಅವ್ರ ಮೇಲೆ ನಂಬಿಕೆ ಇದೆ. UI ಟೀಸರ್ ರಿಲೀಸ್ ಆದಾಗಲೇ ಒಂದಿಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿತ್ತು. ನಿಮ್ಮದು ಅದರಲ್ಲೊಂದು ಝಲಕ್ ಇತ್ತು, ಫುಲ್ ಪಿಂಕಿ ಇತ್ತು. ಅಂದರೆ ಹೆಣ್ಮಕ್ಳಿಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಅಂತ. ಆ ವರ್ಲ್ಡಲ್ಲಿ ನೀವು ಕೂಡ ಇದ್ರಿ. ಸೊ ಆ ಒಂದು ನರೇಷನ್ ಆಗಿರ್ಬೋದು, ಅದು ಹೇಗಿತ್ತು ಅಂತ? ನನಗೆ ಸ್ಟಾರ್ಟಿಂಗ್ ಸರ್ ನನ್ನ ಪಾತ್ರ ನನಗೆ ಹೇಳಿದರು ಈ ಥರ ಇರುತ್ತೆ ಅಂತ, ಸ್ವಲ್ಪ ರೆಫರೆನ್ಸು ಕೊಟ್ಟಿದ್ರು, ಇದು ನೋಡಿ ಈ ಥರ ಇರುತ್ತೆ ಅಂತ. ಆ್ಯಂಡ್ ನನ್ನ ಲುಕ್ಗಂತ ಬಂದಾಗನೂ ತುಂಬ ಪ್ರಿಪ್ರೇಷನ್ಸ್ ಮಾಡಿದ್ವಿ. ಟ್ರಯಲ್ಸ್ ಮೇಲೆ ಟ್ರಯಲ್ಸ್ ನಡೀತು. ಯಾಕಂದರೆ ಹಿ ಇಸ್ ವೆರಿ ಸ್ಪೆಸಿಫಿಕ್. ಲುಕ್ ವೈಸಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು ಪ್ರತಿಯೊಂದು ಕ್ಯಾರೆಕ್ಟರ್. ಇವಾಗ ನೀವು ವಾರ್ನರಲ್ಲಿ ನೋಡಿದ್ರೆ ಸಾಧು ಗೋಕಿಲ ಸರ್ ಅಲ್ಲಿ ಒಂದು ಜೋಕರ್ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಆ ಲುಕ್ ಅಂತ ಬಂದಾಗ ಹೇರ್ ಸ್ಟೈಲ್ಸ್ಗೂ ತುಂಬ ಟ್ರಯಲ್ಸ್ ಆಯಿತು. ಫೈನಲಿ ಟ್ರೋಲ್ ಸಾಂಗಲ್ಲಿ ನೋಡಬೇಕಾದ್ರೆ ಆ ಒಂದು ಹೇರ್ ಸ್ಟೈಲ್ ಇದೆ. ಸೊ ಪ್ರಿಪ್ರೇಷನ್ಸ್ ಅಂತ ಬಂದಾಗ ತುಂಬ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಆಗ್ತಾಯಿತ್ತು. ಆ್ಯಂಡ್ ನನಗೆ ಗೊತ್ತಿರೋದು ಅಷ್ಟು ನಾನು ಮಾಡಿದ್ದೀನಿ. ಆ ಪಾತ್ರ ಎಷ್ಟು ಚೇಂಜ್ ಆಗಿದೆ ಇವಾಗ, ಫೈನಲ್ ಔಟ್ಲುಕ್ ಹೆಂಗಿರುತ್ತೆ ಅಂತ ನಾನು 20th ಡಿಸೆಂಬರ್ ನೋಡಬೇಕು. ಈಗ ನೀವು ಹೇಳಿದ್ರಿ ಲುಕ್ ವೈಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಕಾಸ್ಟ್ಯೂಮ್ ವೈಸ್ ಕೂಡ ನಾವು ಗಮನಿಸಿದ್ರೆ ಉಪ್ಪಿ ಸರ್ ಸುಮಾರು 160ಕ್ಕೂ ಹೆಚ್ಚು ಕಾಸ್ಟ್ಯೂಮ್ ಅನ್ನ ಬಳಸ್ಕೊಂಡಿದ್ದಾರೆ ಅಂತ. ಸೊ ನಿಮ್ಮ ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದ್ರೆ ಹೆಂಗಿರ್ತಾ ಇತ್ತು? ಸೊ ಕಾಸ್ಟ್ಯೂಮ್ ಎಷ್ಟು ಯೂಸ್ ಮಾಡಿದ್ದೀರಾ ಅಂತ? ಐ ಥಿಂಕ್ ತುಂಬ ಯೂನೀಕ್ ಆಗಿದೆ ಕಾಸ್ಟ್ಯೂಮ್ಸ್.
ನಾವೆಲ್ಲ ಉಪ್ಪಿ ಸ್ಟೈಲ್ ಅಂತ ಏನು ಕರಿತೀವಿ ಇವಾಗ, ಹೇರ್ ಸ್ಟೈಲಿಂದ ಹಿಡಿದು ಒಂದು ಕಾಸ್ಟ್ಯೂಮಿಂದ ಹಿಡಿದು ಸರ್ ಆಲ್ರೆಡಿ ಟ್ರೆಂಡ್ ಸೆಟ್ ಮಾಡಿದ್ದಾರೆ ಉಪ್ಪಿ ಸ್ಟೈಲ್ ಅಂತ. ಸೊ ಐ ಥಿಂಕ್ ಹಿ ಟ್ರೈಡ್ ಸಮಥಿಂಗ್ ಡಿಫ್ರೆಂಟ್. ಸರ್ ಅವ್ರ ಒಂದು ಕ್ರಿಯೇಟಿವ್ ವಿಷನ್ನ ಸ್ಟೈಲಿಸ್ಟ್ ಕೇಳಿದ್ರು. ಸೊ ನಾನು ಸ್ಟೈಲಿಸ್ಟ್ ಜೊತೆ ಕೂತ್ಕೊಂಡು ಸ್ವಲ್ಪ ಡಿಸ್ಕಷನ್ ಮಾಡಿ ಹೇಗೆ ಮಾಡಬಹುದು ಅಂತ ಸರ್ಗೂ ತುಂಬ ಆಪ್ಷನ್ಸ್ ತೋರಿಸಿದ್ವಿ. ಸೊ ಐ ಥಿಂಕ್ ಇಟ್ ಆಲ್ ಕೇಮ್ ಟುಗೆದರ್ ವೆಲ್. ಆ್ಯಂಡ್ ನೀವು ಹೇಳ್ದಂಗೆ ಕಲರ್ಫುಲ್ ಆಗಿರುತ್ತಾ ಅಥವಾ ಫಂಕಿ ಆಗಿರುತ್ತಾ, ಉಪ್ಪಿ ಸ್ಟೈಲಲ್ಲಿ ಇರುತ್ತಾ ಅಂತ ವಿ ಕೆನ್ ಆಲ್ ವೇಟ್ ಆ್ಯಂಡ್ ಸಿ.